ಲಿಂಗಾಯತರು ಸಭೆ ಮಾಡ್ಬೋದು, ತಪ್ಪೇನಿದೆ. ಸ್ವಯಂ ಘೋಷಿತವಾಗಿ ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಆಗದ. 186 ಹೋಗಿ 36 ಬಂದಿವೆ, 150 ಸೀಟ್ ಕಡಿಮೆ ಆಯ್ತು ನಮಗೆ. ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದೆ ಸರ್. ಲಿಂಗಾಯತ ಸಭೆ ಮಾಡ್ತೀನಿ ಅಂತ ಹೇಳಿದ್ರು ಸರ್. ನೋಡಿಪ್ಪ, ನಾನು ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ, ಯಾರೋ ಒಬ್ಬರು ಪ್ರಶ್ನೆಗೆ ಹೇಳಿದ್ದೀನಿ, ಲಿಂಗಾಯತರು ಸಭೆ ಮಾಡ್ಬೋದು, ತಪ್ಪೇನಿದೆ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲೂ ಕೂಡ ಸಮಸ್ಯೆಗಳಿದಾವೆ. ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ಉಪಪಂಗಡಗಳು ಎಲ್ಲನೂ ಕೂಡ ಬೇರೆ ಬೇರೆದನ್ನು ಕೇಳ್ತಾ ಇದ್ದಾವೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡೋಕ್ಕೆ ಆದಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿಯಾಗಿದ್ದೀವಿ. ಎಲ್ಲ ಶ್ರೀಗಳು, ಶಾಸಕರು, ಎಲ್ಲರೂ ಮಂತ್ರಿಗಳು ಎಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರಧಾಮ ಥರ ಒಂದು ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ ಕಮಿಟಿಯನ್ನು. ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಕೇಳಿದ್ದೀವಿ. ಜೀರ್ಣೋದ್ಧಾರ ಆಗಬೇಕು, ಎಲ್ಲ ಸಂಸ್ಕೃತಿ ಕೇಳಿದ್ದೀವಿ. ನಮ್ಮ ಸಮಸ್ಯೆಗಳಿಗೆ ನಾವು ಕುಡಿದು ತಪ್ಪೇನಿದೆ ಅಂತ ನಾನು ಹೇಳಿದ್ದೀನಿ. ಪಡ್ಕೊಂಡ್ರೆ ಅದನ್ನು ನಿಮಗೆ ಏನೇ ಸೀದಾ ಹೇಳಿದ್ರು ಕೂಡ ಅದಕ್ಕೆ ರಾಜಕೀಯವಾಗಿ ಹಚ್ತೀರಿ ನೀವು. ತಪ್ಪೇನಿಲ್ಲ, ಅದರಂತೆ ಎಲ್ಲ ಸಮುದಾಯಗಳು ಕುಡಿದು ತಪ್ಪೇನಿಲ್ಲ ಅಂತ ಹೇಳಿದ್ದೀನಿ. ಪೂರ್ತಿ ನೋಡ್ರಿ ನೀವು. ಒಕ್ಕಲಿಗರು ಸೇರಿದ್ರು ತಪ್ಪಿಲ್ಲ, ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ, ದಲಿತರು ಸೇರಿದ್ರು ತಪ್ಪಿಲ್ಲ, ಹಿಂದೂದವರು ಸೇರಿದ್ರು ತಪ್ಪಿಲ್ಲ, ನಾಯಕರುಗಳು ಸೇರಿದ್ರು ತಪ್ಪಿಲ್ಲ. ಆಮೇಲೆ ನೀವು ರಾಜಕೀಯಕ್ಕೆ ಹೋಗಿಸ್ತೀರಲ್ಲ, ಅದನ್ನು ಹೇಳಿದ್ದೀನಿ. ಕುರ್ಚಿ ಖಾಲಿ ಇಲ್ಲ. ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಯಾರೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಮಾಜ, ಅದು ಲಿಂಗಾಯತರಿರ್ಬೋದು, ದಲಿತರಿರ್ಬೋದು, ಒಕ್ಕಲಿಗರಿರ್ಬೋದು, ಹಿಂದೂದವರು ಇರ್ಬೋದು, ಯಾರೇ ಇದ್ದರೂ ಕೂಡ ಹೈಕಮಾಂಡ್ ಇವತ್ತೊಂದು ದಿವಸ ಅಂತಿಮ. ಇವತ್ತೊಂದು ದಿವಸ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ. ನಾವು ಸಮುದಾಯದವರಾಗಲಿ ಅಥವಾ ಏನು ವೈಯಕ್ತಿಕವಾಗಿ ನಾವು ಸ್ವಯಂ ಘೋಷಿತವಾಗಿ ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಆಗದ. ನಮ್ಮ ಪಕ್ಷದ ಪದ್ಧತಿ ಇಲ್ಲ. ಅದನ್ನು ಹೇಳಿದ್ರಿ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು 186 ಸೀಟ್ ಪಡ್ಕೊಂಡಿದ್ದೀವಿ. ನೀನು ತಪ್ಪಾಗಿ ಹೇಳಿದ್ದೀನಿ. ನಾವು 186 ಸೀಟ್ಸ್ ನನ್ನ ಪ್ರಕಾರ. ವೀರೇಂದ್ರ ಪಾಟೀಲ್ದಾಗ 186 ಸೀಟು ಲಿಂಗಾಯತರ ನೇತೃತ್ವ ವಹಿಸ್ಕೊಂಡ ಮೇಲೆ ದಿವಸ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ. ಕರೆಕ್ಟಾ? ವೀರೇಂದ್ರ ಪಾಟೀಲ್ ಆರೋಗ್ಯದಿಂದ ಅವ್ರನ್ನ ರಾಜೀನಾಮೆ ಕೊಡಬೇಕಾಯಿತು. ಅದ್ರ ಪರಿಣಾಮ ಏನು ಪಟ್ವಿ ನಾವು? ನಾನು ಒಬ್ಬ ಶಾಸಕವಾಗ 186 ಹೋಗಿ 36 ಬಂದಿವೆ, 150 ಸೀಟ್ ಕಡಿಮೆ ಆಯ್ತು ನಮಗೆ. ಲಿಂಗಾಯತರದ್ದು ಪ್ರಭಾವ ಇದೆ, ಒಕ್ಕಲಿಗರದ್ದು ಪ್ರಭಾವ ಇದೆ, ದಲಿತರದ್ದು ಇದೆ, ಹಿಂದೂದವರು ಎಲ್ಲರೂ ಕೂಡಿದಾಗ ಪಕ್ಷ. ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ರಾಜ್ಯ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ, ಚುನಾವಣೆ ಏನಾದರೂ ಇರ್ತಿದ್ರೆ ಅದು ತಪ್ಪು. ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು, ಕಂಬಾರ, ಕುಂಬಾರ, ಪತ್ತಾರ ಏನೇನಿದಾವಲ್ಲ, ಅಲ್ಪ ಸ್ವಲ್ಪ ಅವು ಕೂಡ ಮಹತ್ವ ಪಡ್ಕೊತಾರೆ. ಅವರೇ ಒಂದು 10-20% ಆಗ್ತಾರೆ ಸರ್. ಇತಿಹಾಸವನ್ನು ಹೇಳುವ ಮೂಲಕ ಮತ್ತೆ ಅಂಕಿ ಸಂಖ್ಯೆ ಅಂದ್ರೆ 37 ಅಂತ ಹೇಳೋ ಮೂಲಕ ಡಿಮಾಂಡ್ ಮಾಡಿದ್ರ ಅಂತ ಸರ್. ನಾನು ಏನು ಹೇಳಿದ್ದೀನಿ ಇವತ್ತು, ಈಗೇನು ಹೇಳಿದ್ದೀನಲ್ಲ ಅಲ್ಲಿ ನಿನ್ನೆ ಅದನ್ನೇ ಹೇಳಿದ್ದೀನಿ. ಅದು ಕೇಳಿದ ಮೇಲೆ ಹೇಳಿದ್ದೀನಿ. ಹೈಕಮಾಂಡ್ಗೆ ಮಾಹಿತಿ ಕೊಟ್ಟಂಗೆ ಅವರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಹನಿ ಟ್ರ್ಯಾಪ್ ಅಲ್ಲಿ ಕೆಡುವಂತ ಕಾರ್ಯ ನೋಡಿ. ಅಂಥದ್ದೆಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ರಾಜಣ್ಣ ಅವ್ರಿಗೆ ನೋಡಿ, ಅದು ರಾಜಣ್ಣ ಅವರು ಅವ್ರಿಗೆ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟರ್ಗೆ ಅವರು ತಮ್ಮ ಏನಾಗಿದೆ ಅದನ್ನು ತಿಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ. ನಾನು ಏನೇನು ಕೂಡ ಹೇಳಿದ್ದೀನಿ. ಈ ರೀತಿ ಯಾರೇ ಮಾಡಲಿ ಸರ್, ರಾಜಕೀಯವಾಗಿ ಅದನ್ನು ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು. ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ. SIT ತನಿಖೆ ಬೇಡ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ. SIT ಮೇಲೆ ನಮ್ಮ ಆ ಪಕ್ಷದಲ್ಲಿ ಇಟ್ಕೊಂಡು SIT ಮೇಲೆ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ನನ್ನ ಕೇಳಿಲ್ಲ. ಅದು ನನ್ನ ತನಿಖೆ SIT ಮಾಡಿದರೆ ನ್ಯಾಯ ಸಿಗುತ್ತನ್ನೋ ನಾನು ಕೇಳಿಲ್ಲ. ನೀವು ಹೇಳಿದ ಮೇಲೆ ನಾನು